ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಹಾಗೆ ಭಗವಂತನ ಮನೆಯನ್ನು ಕಳಿಸಿದ್ದಾನೆ ಅಂತಂದರೆ ಸುಮ್ಮನೆ ಏನೋ ಕಾರಣ ಇದ್ದೇ ಇರುತ್ತೆ. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋ, ಇವ್ರದ್ದು ಲೈಕ್ ಮಾಡೋ, ಅವ್ರಿಗೋಸ್ಕರ ಏನೋ ರೆವಿನ್ಯೂ ಬರುತ್ತೆ, ಅದೆಲ್ಲ ನೀವು ತಲೆಗೆ ಹಾಕ್ಕೊಡೋದು ಅಲ್ಲವೇ ಅಲ್ಲ. ಭಗವಂತ ಎಲ್ಲ ಕೊಟ್ಟಾಗಿದೆ, ಅದನ್ನು ಹೇಗೆ ಪಡ್ಕೊಳ್ಬೇಕೋ ನಮಗೆ. ನಿಮಗಾಗಿ, ನಿಮಗೋಸ್ಕರ, ನಿಮ್ಮಿಂದಲೇ ನಿರ್ಮಾಣವಾಗಿರತಕ್ಕಂತಹದ್ದು ಈ ಧರ್ಮವಾಹಿನಿ ಪ್ರೀತಿಯ ಬಂಧುಗಳ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ನಿಮಗೆ ಉತ್ತಮವಾಗಿರ್ತಕ್ಕ ಸಂದೇಶವನ್ನು ಕೊಡುವುದರಲ್ಲಿ ಧರ್ಮವಾಹಿನಿ ಕಟಿಬದ್ಧ. ಪ್ರೀತಿಯ ಬಂಧುಗಳೇ, ಮನುಷ್ಯನ ಏಳ್ಗೆ, ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿ ಆಗಬೇಕಾದ್ರೆ ಬಹುಶಃ ಯಾರೋ ಬಂದು ನಮ್ಮ ಭವಿಷ್ಯವನ್ನು ಹೇಳ್ತಾರೆ, ಯಾರೋ ಬಂದು ನಮ್ಮ ಭವಿಷ್ಯವನ್ನು ಬರೀತಾರೆ. ನಿಮ್ಮ ಭವಿಷ್ಯಕ್ಕೆ ನೀವೇ ಭಾಷ್ಯಕಾರ. ಅಂತಹದ್ದನ್ನು, ಧರ್ಮ ಸಂದೇಶವನ್ನು ಈ ಧರ್ಮವಾಹಿನಿ ಮೂಲಕ ಕೇಳಲಿದ್ದೀರಿ ಪ್ರೀತಿಯ ಬಂಧುಗಳೇ. ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ಗಣಪತಿಗೊಂದು ವಾಹನ, ಶಿವನಿಗೊಂದು ವಾಹನ, ಪಾರ್ವತಿಗೊಂದು ವಾಹನ, ವಿಷ್ಣುಗೊಂದು ವಾಹನ, ಮಹಾಲಕ್ಷ್ಮಿ ಒಂದು ವಾಹನ. ನೋಡಿ, ಅವರವರು ವಾಹನ, ಎಲ್ಲರದ್ದು ಒಂದೇ ವಾಹನ ಇಲ್ಲ. ನೀವು ಚೆನ್ನಾಗಿ ಕೇಳಿಸ್ಕೋಬೇಕು, ಗಮನಿಸಬೇಕು. ನೀವು ಆವಾಗಲೇ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ನಿಮಗೆ ಅದು ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ನಿಮ್ಮ ಜೀವಮಾನ ಪರ್ಯಂತ ಯೂಸ್ ಆಗುತ್ತೆ ಪ್ರೀತಿಯ ಬಂಧು. ನಿಮ್ಮ ಜೀವಮಾನ ಪರ್ಯಂತ. ಇವತ್ತು ನಾಳೆದ ಭವಿಷ್ಯ ಪಕ್ಕಕ್ಕಿಡಿ ಅತ್ಲಾಗೆ ಜೀವಮಾನದ ಭವಿಷ್ಯವನ್ನು ನೀವು ಕಂಡುಕೊಳ್ಬೇಕಾದ್ರೆ ಈ ಧರ್ಮವಾಹಿನಿಯನ್ನು ನೀವು ನೋಡ್ತಾ ಬನ್ನಿ, ಅರ್ಥ ಆಗುತ್ತೆ. ಹಾಗಂತೇಳಿ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇದ್ಯಾವುದು ನಾನು ಹೇಳಲ್ಲ, ನಿಮ್ಮ ಬದುಕಿಗೆ ಬೆಳಕನ್ನು ತಂದುಕೊಳ್ಳಲ್ಲ ಅಷ್ಟೇ. ನೋಡಿ, ಇನ್ನೆಲ್ಲ ಪಕ್ಕಕ್ಕಿಡಿ, ಏನೇನೋ ಮಾತಾಡೋದನ್ನು. ಆದರೆ ಅವರವರ ಗುಣವಾಹಕ ಶಕ್ತಿಯನ್ನು, ಅದಕ್ಕೆ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ. ಈ ಪಕ್ಷಿಗಳು ನೋಡಿ, ಒಂದು ಹಂತದ ತನಕ ಅದರಲ್ಲಿರ್ತಕ್ಕಂಥ ಶಕ್ತಿಯಾನುಸಾರ ಆರುತ್ತೆ. ಎಲ್ಲದಕ್ಕಿಂತ ಒಂದು 10 ಅಂಗುಲ ಜಾಸ್ತಿ ಹಾರುವಂಥದ್ದು ಏನಾದರೂ ಇತ್ತು ಅಂತಂದರೆ ಪಕ್ಷಿ ಜಾತಿಗಳಲ್ಲೇ ಅತ್ಯಂತ ಎತ್ತರಕ್ಕೆ ಹಾರುವ ಪಕ್ಷಿ ಗರುಡ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ. ಸ್ಥಿತಿ ಇದೆಯಲ್ಲ, ಇದು ನಮ್ಗೆ ಬಹಳ ಮುಖ್ಯ. ಸೃಷ್ಟಿ ನಾವು ಹುಟ್ಟಿದ್ದೀವಿ. ಸ್ಥಿತಿ ಅಂದರೆ ಭೋಗ ಭಾಗ್ಯ ಅನುಭವಿಸೋದು. ಅದಕ್ಕೆ ಕಾರಕ ಯಾರು ಅಂತಂದರೆ ಮಹಾವಿಷ್ಣು. ಇನ್ನು ಲಯ ಮುಗಿದಾದ್ಮೇಲೆ ನೋಡ್ಕೊಳ್ಳೋದು ಆ ನಂತರದ ಮಾತು. ಆದರೆ ಈಗ ನಮಗೆ ಬೇಕಾಗಿರತಕ್ಕಂಥದ್ದು ಧರ್ಮ ಸಚ್ಚಿಂತನೆ, ಸತ್ಯಂವದ ಧರ್ಮಂಚರ. ಇದು ನಿಮಗೆ ಉಣಬಡಿಸ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ವಾಹಿನಿ ಪ್ರೀತಿಯ ಬಂಧುಗಳೇ. ಅಂದರೆ ನಿಮ್ಮನ್ನು ನೀವು ಡಿಸೈನ್ ಮಾಡ್ಕೊಳ್ಳೋದು. ನಮ್ಮನ್ನು ನಾವು ಯಾಕೆ ಡಿಸೈನ್ ಮಾಡ್ಕೊಳ್ಬೇಕು? ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋ, ಇವ್ರದ್ದು ಲೈಕ್ ಮಾಡೋ, ಅವ್ರಿಗೋಸ್ಕರ ಏನೋ ರೆವಿನ್ಯೂ ಬರುತ್ತೆ, ಅದೆಲ್ಲ ನೀವು ತಲೆಗೆ ಹಾಕ್ಕೊಳ್ಳೋದು ಅಲ್ಲವೇ ಅಲ್ಲ. ನಿಮಗೆ ಈ ಧರ್ಮವಾಹಿನಿ ಕೊಡೋ ಸತ್ಯ ಸಂದೇಶ ಏನಂತಂದರೆ ಪ್ರಮುಖವಾಗಿ ಪ್ರೀತಿ ಬಂಧುಗಳೇ, ಮಕ್ಕಳ ಲಾಲನೆ ಮತ್ತು ಪಾಲನೆ ಹೇಗೆ. ಮತ್ತು ನಾವು ಮನೆಯಲ್ಲಿ ತೀರಾ ಸಣ್ಣದ್ದು, ಎಲ್ಲಿಂದ ಹೇಳಿ ಹೇಳ್ತಾನೆ ಅಂತಂದರೆ, ಮನೆಯ ಬಾಗಿಲಿಗೆ ಗಂಧದ್ವಾರಾಂ ದುರಾದರ್ಶ ನಿತ್ಯ ಪುಷ್ಟಾಂಗದೀಶಿಣೀ ಅಂತ ಹೇಳ್ತಾನೆ. ಗಂಧವನ್ನೇನಾದರೂ ಅರಿಶಿನ, ಗಂಧ, ಹಾಲಿನ ಜೊತೆಗೆ ಲೇಪನ ಮಾಡಿ ನೀವು ಮನೆಯ ಮುಖ್ಯ ದ್ವಾರ ಅಂತ ಇದೆಯಲ್ಲ, ಅದರ ಸಿಂಹದ್ವಾರ ಅಂತ ಕರೀತಾರೆ, ಆ 2 ಕಡೆ ಬಾಗಿಲಿಗೆ ಅದು ಬ್ರಾಹ್ಮಿ ಮುಹೂರ್ತದ ಏನಾದರೂ ನೀವು ಇಡ್ತೀನಿ ಅಂತಂದರೆ, ಸಪ್ತಸ್ವರಾಭಿಮಾನ ದೇವತೆಗಳು ಗಳಗಳನೆ ಅರಿಯುವ ನದಿತೀರದಲ್ಲಿ ಜೈವೆಂದು ಬೋರ್ಗರವ ವೇದ ಘೋಷ ಬೋರ್ಗರ್ ಇತಲಿ ಸರಿಗಮ ಪದನೆ ತಮ್ಮ ಸ್ವರವನ್ನು ಸಾರತಲೆ ಅವರನ್ನು ಕರಗಸವನ್ನಾಗಿ ಮಾಡಿಕೊಳ್ತಕ್ಕ ಸಮಯ. ದೇವತೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಪರ್ಯಟನೆ ಮಾಡ್ತಿರ್ತಾರಂತೆ. ಅದರಲ್ಲಿ ಯಾವ ಮನೆಯಲ್ಲಿ ಗಂಧ ಬೆಳೆದಿದೆಯೋ ಅಲ್ಲಿಗೆ ಶೀಘ್ರವಾಗಿ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡ್ತಾಳಂತರಿ. ಬೇರೆ ನೀವೆಲ್ಲೂ ಹೋಗೋದು ಬಿಡಿ, ತೀರ್ಥಕ್ಷೇತ್ರಗಳು ಬಿಡಿ, ಪುಣ್ಯಕ್ಷೇತ್ರಗಳು ಬಿಡಿ, ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಭಾರ್ಗವಾಸರುಕ್ತಾಯಂ ಲಕ್ಷ್ಮೀವಾಸರುಕ್ತಾಯಂ ಒಂದು ಶುಕ್ರವಾರ ಬೆಳಗಿನ ಜಾವ ಗಂಧ ಮತ್ತು ಅರಿಶಿಣವನ್ನು ಲೇಪನ ಮಾಡತಕ್ಕಂಥದ್ದು ಪ್ರೀತಿಯ ಬಂದರೆ. ಈ ಸತ್ಯ ಸಂದೇಶವನ್ನು ನೀವು ಇಂಥ ವಾಹಿನಿ ಮುಖಾಂತರ ತಿಳಿದುಕೊಳ್ತೀರಿ. ಆಮೇಲೆ ಯಾರೂ ಬಂದು ನಮ್ಮ ಭವಿಷ್ಯವನ್ನು ಬರೆಯೋದೆಲ್ಲ ಹೇಳೋದಿಲ್ಲ. ನಮ್ಮ ಭವಿಷ್ಯಕ್ಕೆ ನಾವೇ ಭಾಷ್ಯಕಾರ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಪ್ರತಿನಿತ್ಯವೂ ಕೂಡ ನೀನು ಏನಾದರೂ ಸರಿಯೇ ಸತ್ಯವನ್ನು ಕಂಡುಕೊಂಡು ಮುಂದುವರಿಯಬೇಕಾದರೆ ಏನು ಬೇಕು ಅಂದರೆ ಒಂದು ಗುಣವಾಹಕ ಶಕ್ತಿಯನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ವಿದ್ಯುತ್ ಕರೆಂಟ್ ಇದೆಯಲ್ಲ, ಅದು ಒಂದು ತಂತಿ ಮೂಲಕ ಹಾದು ಹೋಗುತ್ತೆ. ಯಾಕೆ ಪ್ಲಾಸ್ಟಿಕ್ ಮುಖಾಂತರ ಆಗೋದಿಲ್ಲ, ಯಾಕೆ ಮತ್ತೊಂದರ ಮುಖಾಂತರ ಆಗೋದಿಲ್ಲ? ನೋಡಿ, ಅದಕ್ಕೆ ಸಂಬಂಧಪಟ್ಟ ಒಂದು ತಂತಿ ಅಂತಿದೆ. ಯಾವುದದು? ಕಾಪರ್, ತಾಮ್ರ. ಅದರ ಮುಖಾಂತರ ಆ ವಿದ್ಯುತ್ ವಾಹಕ ನಿಮಗೆ ಕರೆಂಟ್ ಕಾಣಿಸೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಕರೆಂಟ್ ಯಾವತ್ತೂ ಕಾಣಿಸೋದಿಲ್ಲ, ದೇವರು ಹಾಗೆ ಕಾಣಿಸೋದಿಲ್ಲ. ಆದರೆ ಕರೆಂಟಿಂದ ಬಲ್ಬಿಂದ ಫ್ಲಾಶ್ ಕಾಣಿಸುತ್ತೆ ನಿಮಗೆ, ಅದರ ಬರ್ತಕ್ಕಂಥದ್ದು ಪ್ರಕಾಶಮಾನವಾಗಿರೋ ಬೆಳಕು ಕಾಣಿಸುತ್ತೆ.
ಕರೆಂಟ್ ಕಾಣೋದಿಲ್ಲ. ಅದೇ ಕರೆಂಟು ಎಷ್ಟು ಮಜೂರುಗಳಲ್ಲಿ ಉಪಯೋಗ ಮಾಡ್ಕೊಳ್ತೀರಿ. ಮನೆಗೆ ಫ್ರಿಡ್ಜ್ಗೆ ಬಳಸ್ತೀರಿ, ಎ ಸಿಗೆ ಬಳಸ್ತೀರಿ, ಹೀಟ್ರಿಗೆ ಬಳಸ್ತೀರಿ. ಇನ್ನು ನಾನು ಹೇಳೋದು ಬೇಡ, ನೀವೇ ನಿಧಾನಕ್ಕೆ ಚೆಕ್ ಮಾಡ್ದೆ ಬನ್ನಿ. ನೀವು ಇವತ್ತು ಮೊಬೈಲ್ ಮಾತಾಡಬೇಕಾದ್ರೂ ಆ ಕರೆಂಟ್ ಬೇಕೇ ಬೇಕು. ಅದೇ ಭಗವಂತ ಅನ್ನುವ ಭಗವಂತನೂ ಅಷ್ಟೇ. ಈ 84 ಲಕ್ಷ ಜೀವರಾಶಿ ಅಂತ ಏನಿದೆಯೋ 83,99,999 ಜೀವರಾಶಿ ಪೂರ್ಣವಾಗಿ ಎಲ್ಲ ಅಡ್ಡಡ್ಡವೇ ಇದೆ. ನಿಧಾನ ಗಮನಿಸಿ ನೀವು. ನಾಯಿ ಆಗಿರ್ಬೋದು, ನರಿ ಆಗಿರ್ಬೋದು, ಆನೆ ಆಗಿರ್ಬೋದು, ಇರುವೆ ಆಗಿರಬಹುದು, ಎಲ್ಲ ಹೀಗಿದ್ದಾವೆ. ಮನುಷ್ಯ ಮಾತ್ರ ಹೀಗೆ ಊರ್ಧ್ವಮುಖವಾಗಿರೋವಂಥದ್ದು. ಅಂದರೆ ನೀನು ಹೀಗಿರು ಯಾವಾಗಲೂ ಉತ್ತಮವಾಗಿರೋ ಆಲೋಚನೆಯನ್ನು ಮಾಡು ಅಂತ. ನೋಡಿ, ಪ್ರಾಣಿಗಳೆಲ್ಲ ದೊಡ್ಡದೊಂದು ಪ್ರಾಣಿ ಅಂದರೆ ಆನೆ. ಬಹುಶಃ ಆನೆಗಳ ಸಂತತಿ ಜಾಸ್ತಿ ಆದರೆ ಮನುಷ್ಯನಿಗೆ ಬುದ್ಧಿ ಇಲ್ಲ ಅಂತಂದರೆ ಒಂದೊಂದು ಹೊಡೆತಕ್ಕೂ ಪಕ್ಕಕ್ಕೆ ಸರಿಸಿಬಿಡುತ್ತೆ. ಆದರೆ ಮನುಷ್ಯನ ಬುದ್ಧಿ ಇದೆಯಲ್ಲ ನೋಡಿ, ಅಂಥ ದೊಡ್ಡ ಆನೆಯನ್ನು ಕೂಡ ಅವನ ಬುದ್ಧಿ ಉಪಯೋಗಿಸಿ ಒಂದು ಅಂಕುಶವನ್ನು ಮಾಡಿಕೊಂಡು ಅದರಿಂದ ಒಂದು ಚಾಟಿ ಹೇಟು ಬಿಡುತ್ತಾ ಅವನ ಕಡೆಗೆ ಸೆಳೆತ ಮಾಡ್ಕೊಳ್ತಾನೆ. ಎಷ್ಟು ಬುದ್ಧಿವಂತ ನೋಡು. ಅದಕ್ಕೆ ನಿಮ್ಮ ಜೀವನ ನೀವು ನಿರೂಪಿಸ್ಕೋಬೇಕಾದ್ರೆ ನೀವೇ ಬುದ್ಧಿವಂತರಾಗಿರಬೇಕು. ನಾನು ಯಾರಿಗೂ ಲೈಕ್ ಶೇರ್ ಏನೂ ಹೇಳೋದಿಲ್ಲ. ನಿಮಗೆ ಇಷ್ಟ ಆಗಿದೆಯಾ, ನೀವು ಮೊದಲು ಲೈಕ್ ಹಾಕಬೇಕು. ನಾನು ಈ ಎಜುಕೇಷನ್ ಮಾಡ್ತಾ ಇದ್ದೀನಿ, ನನ್ನ ಬದುಕು ಹೇಗಿದೆ. ಈ ಜಾತಕ ಅಂದರೆ ಏನು ಗೊತ್ತಾ, ನೀವು ಚಿಕ್ಕದಾಗಿ ತಲೆಗೆ ಹಾಕ್ಕೊಳ್ಳಿ. ಯಾವುದೋ ಒಂದು ಎಲಾನ್ ಮಸ್ಕ್ ಟೆಸ್ಲಾ ಕಾರ್ ಇದೆಯಲ್ಲ, ಆ ಟೆಸ್ಲಾ ಕಾರ್ ಓಡಿಸ್ಬೇಕಾದ್ರೆ ಎಲ್ಲ ಡ್ರೈವರ್ ಕೈಲೂ ಆಗೋದಿಲ್ಲ. ಅದಕ್ಕೆ ನೋಡಬೇಕು ಅಂದರೆ ಅದರದ್ದು ಮ್ಯಾನ್ಯುವಲ್ ನೋಡಬೇಕು, ಆ ನಂತರ ಅದನ್ನು ಓಡಿಸ್ತಕ್ಕಂಥದ್ದು. ಇನ್ನೂ ಒಂದು ಭಾಷೆಯಲ್ಲಿ ಹೇಳೋದಾದರೆ ನಮ್ಮದೊಂದು ಬ್ಲಡ್ ರಿಪೋರ್ಟ್, ಆ ರಿಪೋರ್ಟ್ ಪ್ರಕಾರ ಹೇಗೋ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಪ್ರಕಾರ ಹೋಗಬೇಕು ಅಂತಂದರೆ ಬ್ಲಡ್ ರಿಪೋರ್ಟ್ ಬಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಇದನ್ನು ಕೊಡುವಂಥದ್ದು. ಹಾಗೆ ಜಾತಕ ಅನ್ನೋದೇನಂತಂದರೆ ಒಂದು ವಾಹನದ ಡಾಕ್ಯುಮೆಂಟ್ಸ್ ಇದ್ದಂಗೆ, ನಿಮ್ಮ ಜಮೀನು, ನಿಮ್ಮ ಸೈಟ್ ಪತ್ರ ಇದ್ದಂಗೆ ಒಬ್ಬ ಮನುಷ್ಯನ ಮ್ಯಾನ್ಯುವಲ್ ಜಾತಕ. ಆ ಜಾತಕದಲ್ಲಿ 100ಕ್ಕೆ 100 ಸತ್ಯ ಅಡಿಗೆ ಇರುತ್ತೆ, 100ಕ್ಕೆ 100 ಇರುತ್ತೆ. ಅದನ್ನು ನೋಡೋ ಅಂಥದ್ದು, ಮಾಡೋ ಅಂಥದ್ದು, ಅದಕ್ಕೆ ಸಂಬಂಧಪಟ್ಟ ರೆಮಿಡಿಯನ್ನು ಮಾಡಿಕೊಡ್ತಕ್ಕಂಥದ್ದು ಇರುತ್ತಲ್ಲ, ಅದು ಖಚಿತ ಪರಿಹಾರ ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಆ ಒಂದು ಮಾತಿದೆ, ನಿಮಗೆ ಇಲ್ಲಿ ಗೊತ್ತಿರಬೇಕು. ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಗಡ್ಡೆ ಕೂಡ ಅಲಗಾಡೋದಿಲ್ಲ ಅಂತ ನಾವು ಕೇಳಿರ್ತೀವಿ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಜನ ಮಾತಾಡ್ತಾರೆ. ಹಾಗೆ ಭಗವಂತನ ಮನೆಯಲ್ಲಿ ಕಳಿಸಿದಾನಂತಂದರೆ ಸುಮ್ಮನೆ ಅಲ್ಲ, ಏನೋ ಕಾರಣ ಇದ್ದೇ ಇರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ಯಾಕೆ ನಾವು ಬೆಳಕಿಗೆ ಬಂದಿಲ್ಲ, ಯಾಕೆ ನಮ್ಮ ಬದುಕಿನ ನಮ್ಮ ಡಿಸೈನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ, ಬಹುಶಃ ನಿಮ್ಮ ಮನೆಯ ಮೇನ್ ಡೋರ್ ಆ್ಯಂಡ್ ಮೇನ್ ಗೇಟ್ ಲಾಕ್ ಆದರೆ ಹೆಂಗೆ ಹೊರಗಿನವ್ರು ಒಳಗೆ ಬರೋಕ್ಕಾಗಲ್ವೋ, ಹಾಗೆ ನಮ್ಮ ಅದೃಷ್ಟಗಳು ಬಹುಶಃ ನಮಗೆ ಲಾಕ್ ಆಗಿದ್ದರೆ ಹೇಗೆ ತಗೊಳ್ತೀರ ಅದನ್ನು. ನಮ್ಮ ಅದೃಷ್ಟಗಳಿದ್ದಾವೆ, ಏನೋ ನಮ್ಮ ಜೀವಮಾನ ಪರ್ಯಂತ ಹೀಗೆ ಬದುಕ್ಬಿಟ್ಟಿವಿ. ದೇವರು ಅನ್ನೋನು ನಮಗೆ ಅದೃಷ್ಟ ಬರೆದಿದ್ದಾನೆ ರೀ, ನಾವು ಅದರ ಬೆನ್ನು ಹತ್ತಬೇಕು. ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ 5 ಬೆರಳಿದೆಯಾ, ಪ್ರತಿಯೊಬ್ಬರಿಗೂ ಕೂಡ ತಲೆ ಇದೆಯಾ, ಕಿವಿ ಇದೆಯಾ, ಯಾವಾಗ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಅಷ್ಟೇ. ಅದಕ್ಕೆ ನೀನು ವರ್ಷ ಪೂರ್ತಿ ಏನಾದರೂ ಮಾಡು, ವರ್ಷದ ಒಂದು ದಿನ ಆದರೂ ನಿನ್ನ 2 ಕಾಲಗಳು ಭಗವಂತನ ಆಲಯಕ್ಕೆ ನಡೀಬೇಕು. ಈ ವರ್ಷ ಪೂರ್ತಿ ನಾನು 2 ಕೈಗಳು ಏನು ಕೆಟ್ಟ ಕೆಲಸ ಮಾಡಿದೆ ಗೊತ್ತಿಲ್ಲ, ಒಂದು ದಿನ ಆದರೂ ಅವನನ್ನು ಅರ್ಚಿಸಬೇಕು. ವರ್ಷ ಪೂರ್ತಿ 2 ಕಿವಿಗಳು ಏನು ಕೆಟ್ಟದನ್ನು ಕೇಳಿಸ್ಕೊಂಡಿದ್ದೆ ಗೊತ್ತಿಲ್ಲ, ಒಂದು ದಿನ ಆದರೂ ಅವನ ಕಥೆಯನ್ನು ಕೇಳಬೇಕು. ವರ್ಷ ಪೂರ್ತಿ ಈ ಮೂಗು ಬರೀ ದುರ್ವಾಸನೆ ನೋಡ್ತಾನೆ ಇದೆಯಲ್ಲ, ಒಂದು ದಿನ ಆದರೂ ಅವನ ಪಾದದ ಮೇಲೆ ಇರುವ ತುಳಸಿನ ಜಿಗ್ರಾಣಿಸಬೇಕು, ಸುವಾಸನೆ ನೋಡಬೇಕು. ವರ್ಷ ಪೂರ್ತಿ ಈ ನಾಲಿಗೆ ಏನು ಕೆಟ್ಟ ಪದಗಳನ್ನು ಬಳಸಿದ್ದೆ ಗೊತ್ತಿಲ್ಲ, ಒಂದು ದಿನ ಆದರೂ ಅವನನ್ನು ಭಜಿಸಬೇಕಲ್ಲ ರೀ. ವರ್ಷ ಪೂರ್ತಿ ನೀವು ಯಾರಿಗೆ ಸೆಲ್ಯೂಟ್ ಹೊಡಿತಾ ಇದ್ರೆ ಗೊತ್ತಿಲ್ಲ, ಒಂದು ದಿನ ಆದರೂ ಕೂಡ ಆ ಭಗವನ್ ನಿಯಾಮಕನಾಗಿರತಕ್ಕಂಥ ಅಧೋಕ್ಷಜನಿಗೆ ನೀವು ಶರಣಾಗಬೇಕು. ಶರಣಾಗತಿಯೇ ಮೋಕ್ಷೋಪಾಯ ಪ್ರೀತಿಯ ಬಂಧುಗಳೇ. ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ, ಈ ಧರ್ಮವಾಹಿನಿ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದರೆ, ನಮ್ಮ ಎಂಡೋಮೆಂಟ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಾಶೀರ್ವಾದ ಅಂತ ಏನಿದೆಯೋ ಪ್ರೀತಿಯ ಬಂಧುಗಳೇ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷಿತ ಪರ್ಜನ್ಯ ಪೃಥಿವೀಂ ಸಸ್ಯಶ್ಯಾಮಲೀಂ ದೇಶಯೋಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯಾಃ ಅಪುತ್ರ ಪುತ್ರನ ಸಂತು ಪುತ್ರನ ಸಂತ ಪೌತ್ರಿಣಃ ಅಧನಾ ಸದನಾ ಸಂತು ಜೀವಂತು ಶಾರದಾಂ ಶತಂ ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವತ್ರ ನಂದತು. ಪ್ರೀತಿಯ ಬಂಧುಗಳೇ, ನಮ್ಮ ಉದ್ದೇಶ ಏನಂತಂದರೆ, ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಹರಡಲಿ, ಶಾಂತಿ ಅಸ್ತು, ಪುಷ್ಟಿ ಅಸ್ತು, ತುಷ್ಟಿ ಅಸ್ತು ಲೋಕಕ್ಕೆ, ಧನವೂ ಅಸ್ತು, ಸುಖವೂ ಅಸ್ತು ಸರ್ವವು. ಭಗವಂತ ಎಲ್ಲ ಕೊಟ್ಟಾಗಿದೆ, ಅದನ್ನು ಹೇಗೆ ಪಡ್ಕೊಳ್ಬೇಕೋ ನಮಗೆ ಗೊತ್ತಿರಬೇಕು. ಪಡ್ಕೊಳ್ತಕ್ಕಂತಹದ್ದು ಈ ಧರ್ಮವಾಹಿನಿಯ ಮುಖಾಂತರ. ಅದೇ ಈಗ ನಾನು ಇದರ ಮಂತ್ರ ಬಂತು, ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಅಂತ. ಅಂದರೆ ಬ್ರಾಹ್ಮಣರು ಇದ್ದರೆ ಮಾತ್ರ ಚೆನ್ನಾಗಿರೋದಾ? ಹಾಗೆ ತಿಳ್ಕೊಬೇಡಿ. ಇಲ್ಲಿ ಯಾವತ್ತೂ ಜಾತಿಯನ್ನು ತೆಗೆದುಕೊಳ್ಳಲೇಬೇಡಿ, ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ. ಅವೆಲ್ಲ ರಾಜಕೀಯ.
ಜಾತಿ ಅಂದರೆ ನಮ್ಮ ದೇಹದಲ್ಲೇ ನಾಲ್ಕಿದೆ. ಅಂದರೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ನಮ್ಮ ದೇಹದಲ್ಲೇ ನಾಲ್ಕಿದೆ. ಅದಕ್ಕೆ ವೇದ ಏನು ಹೇಳ್ತೆ ಅಂತಂದರೆ, ಬ್ರಾಹ್ಮಣೋ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರದಸ್ಯ ದ್ವೇಷ ಪದ್ಭ್ಯಾಗಂ ಶೂದ್ರಾಜಾಯತ ಅಂತ ಹೇಳ್ತಾ ಇದ್ದಾನೆ. ನಮ್ಮ ತಲೆ ಇದೆಯಲ್ಲ ಅದು ಬ್ರಾಹ್ಮಣ, ಈ ಕೈಗಳಿದಾವಲ್ಲ ಅದು ಒಂದು ವೈಶ್ಯ, ಈ ತೊಡೆ ಇದಾವಲ್ಲ ಕ್ಷತ್ರಿಯ, ಪಾದ ಇದೆಯಲ್ಲ ಶೂದ್ರ. ಇದರಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಯಾವುದು ಹೇಳ್ತೀರಿ ನೀವು? ಯಾವುದು ಹೇಳ್ತೀರಿ ಹೇಳಿ? ನಿಮಗೆ ವ್ಯಾಪಾರ ಮಾಡಬೇಕಾದ್ರೆ ಈ ಶೆಟ್ರು ಅಂತಾರಲ್ಲ, ಅವ್ರು ತುಂಬ ಚೆನ್ನಾಗಿ ವ್ಯಾಪಾರ ಮಾಡೋದು ಗೊತ್ತಿದೆ, ಅವ್ರಿಗೆ ಆ ಕಲೆ ಗೊತ್ತಿದೆ. ಅದನ್ನು ಕೈಗಳಿಗೆ ಹೋಲಿಸ್ತಾ, ಅಂದರೆ ಕೊಡೋದು ತಗೊಳ್ಳೋದು ಕೈಗಳಿಂದ ತಾನೇ. ನೀವು ಥಿಂಕ್ ಮಾಡೋದು, ನಿಮಗೆ ನಾಲೆಡ್ಜ್ ಬೇಕಲ್ಲ, ಇದು ಬ್ರಾಹ್ಮಣ ಅಂತಂದ್ರೆ. ಸ್ಕೂಲಲ್ಲಿ ಮಾಸ್ಟ್ರ್ ಪಾಠ ಮಾಡ್ತಾನಲ್ಲ, ಕ್ಯಾಸ್ಟ್ ಬರಲ್ಲ ಇಲ್ಲಿ, ಮಾಸ್ಟ್ರು ಮಕ್ಕಳಿಗೆ ಪಾಠ ಮಾಡ್ತಾನಲ್ಲ ಆತ ಬ್ರಾಹ್ಮಣ. ಇಂಥ ದಾರಿ ಒಳ್ಳೆ ದಾರಿ ಹೋಗುವಂತ ಹೇಳ್ತಾನಲ್ಲ ಆತ ಬ್ರಾಹ್ಮಣ. ನಿಮಗೆ ಯಾರೋ ಕಷ್ಟದ ಕಾಲದ ಸಹಾಯ ಮಾಡ್ತಾನಲ್ಲ ಆತ ಬ್ರಾಹ್ಮಣ. ನಿನ್ನ ತೊಂದರೆಯಿಂದ ಹೊರಗೆ ತೆಗಿತಾನಲ್ಲ ಆತ ಬ್ರಾಹ್ಮಣ. ಹೀಗೆ ನಡ್ಕೋ ಅಂತ ಹೇಳ್ತಾನಲ್ಲ ಆತ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಜಾಸ್ತಿ ತಲೆಗೆ ಹಾಕ್ಕೋಬೇಡಿ, ಕ್ಯಾಸ್ಟ್ ಅಲ್ಲ ಪ್ರೀತಿಯ ಬಂಧುಗಳೇ, ಜ್ಞಾನವನ್ನು ಪಡೆದುಕೊಂಡಿರುವವ, ಇಷ್ಟೇ, ಇನ್ನೇನು ತೆಗೆದುಕೋಬೇಡಿ. ಇನ್ನು ಕ್ಷತ್ರಿಯ ಅಂತಂದರೆ ತೊಡೆ ತಟ್ಟುವವ. ಯಾರು ತೊಡೆ ತಟ್ಟೋದು? ನಮ್ಮನ್ನು ಈಗ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕಾದ್ರೆ ಗಡಿ ಭಾಗದಲ್ಲಿ ನಮ್ಮ ಸೈನಿಕರು ಇರೋದ್ರಿಂದ ಅವರು ತೊಡೆ ತಟ್ಟ, ಅವರು ಕ್ಷತ್ರಿಯರು, ಕ್ಯಾಸ್ಟ್ ಅಲ್ಲ ಇಲ್ಲಿ. ಇನ್ನು ಶೂದ್ರ ಅಂತ ಹೇಳ್ತೀವಲ್ಲ, ಆ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಅವನ ಹೊಲವನ್ನು ಉಳುಮೆ ಮಾಡಕ್ಕೆ ರೈತ, ಅವನಿಗೆ ಹೋಲಿಸ್ಬಿಟ್ರಿ ನೀವು, ಎಲ್ಲಿಂದ ಎಲ್ಲಿಗೋ ಹೋಲಿಸ್ಬಿಟ್ರಿ, ತಪ್ಪಿದು. ಪಾದ, ಅದೇ ಕೃಷ್ಣ ಸಣ್ಣ ಮಗುವಿನಲ್ಲಿದ್ದಾಗ ಅವನ ಪಾದದ ಬೆರಳನ್ನು ಬಾಯಿಗಿಟ್ಕೊಂಡಿದ್ದಾನೆ. ಅವನಿಗೆ ಹೊಂದಿಸು ಮೊದಲು ಅಂತ. ನಮಗೆ ಅನ್ನ ಕೊಡ್ತಾನಲ್ಲ ಅವನಿಗೆ ಹೊಂದಿಸು ಅಂತ. ಅದಕ್ಕೆ ಈ ದೇಶದ 2 ನೇತ್ರಗಳು, ಈ ದೇಶದ 2 ನಯನಗಳು ಅಂತಂದರೆ ಯಾವುದು ಗೊತ್ತಾ? ಬಲಗಣ್ಣು ರೈತ, ಎಡಗಣ್ಣು ಸೈನಿಕ. ಪ್ರೀತಿಯ ಬಂಧುಗಳೇ, ಅವರಿಗೆ ಗೌರವ ಕೊಡಬೇಕು, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅವರು ಅಲ್ಲಿರೋದ್ರಿಂದಲೇ ನಾವಿಲ್ಲಿ, ನೀನು ಮಿನಿಸ್ಟ್ರ್ ಆಗಿರು, ಏನೇ ಆಗಿರು, ವಿದ್ಯಾವಂತನಾಗಿರು, ಬಲವಂತನಾಗಿರು, ನೀನು ಸೂಪರ್ ಸ್ಟಾರ್ ಆಗಿರು, ಎಲ್ಲಿಂದ ಎಲ್ಲಿಗಾದರೂ ಬೆಳೆದಿರು, ರೈತ ಇಲ್ಲ ಅಂದರೆ ನಿನ್ನ ಮಣ್ಣು ಮುಗ್ತೀಯ, ಸೈನಿಕ ಇಲ್ಲ ಅಂತಂದರೆ ನಿನ್ನ ಶವದ ಪೆಟ್ಟಿಗೆ ನೀನೇ ಮಳೆ ಹೊಡ್ಕೊಳ್ತೀಯ. ಅದಕ್ಕಾಗಿ ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರೀತಿ ಬಂಧುಗಳೇ. ಒಂದೊಂದು ಕೂಡ ನಮಗೆ ವಿಷಯ ಏನು ಬೇಕು ಅಂತಂದರೆ, ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಏನು ಬೇಕೋ ಅದು ಮಹತ್ತರವಾಗಿರ್ತಕ್ಕಂಥದ್ದು ಅಂತ ನಾವು ಅಂದುಕೊಂಡಿದ್ದೀವಿ. ನಾವು ಇನ್ನೊಬ್ಬರಿಗೆ ಸಹಾಯ ಆಗಬೇಕು. ಪ್ರತಿಯೊಂದರಲ್ಲೂ ಇದಿದ್ದೇ ಇದೆ. ಭಗವಂತ ಸೃಷ್ಟಿ ಮಾಡಿದ್ದಿದೆಯಲ್ಲ, ಯಾರೋ ಒಬ್ಬರ ಜಾತಕ ತೆಗೆದು ನೋಡಿದ್ರೆ ಜಲಚರ ಪ್ರಾಣಿಗೆ ಇವನೇನಾದರೂ ಯವ ಅಂತಂದರೆ ಗೋಧಿಯನ್ನು ತೆಗೆದುಕೊಂಡು ಹೋಗಿ ಇವನ ತುಲಾಭಾರ, ಇವನು ತೂಕದಷ್ಟೇನಾದರೂ ಹಾಕಿದರೆ ಇವನಿಗೊಂದು ದೊಡ್ಡ ಪದವಿ ಬರುವುದು ಅಂತಿದೆ. ದೊಡ್ಡ ಪದವಿ, ಅದನ್ನು ಕಂಡುಹಿಡಿಬೇಕಲ್ಲ, ಅದನ್ನು ಹೇಳಬೇಕಲ್ಲ. ಬರೀ ಯವ ಅಂದರೆ ಗೋಧಿನ ತೆಗೆದುಕೊಂಡು ಅದಕ್ಕೂ ಕೂಡ ಹಸಿವಿದೆ. ಆ ಹಸಿವು ನೀಗಿಸಲಿಕ್ಕೆ ಸೃಷ್ಟಿಕರ್ತ ಈಗ ಬರೆದಾಕಿದ್ದಾನೆ. ಅಂದರೆ ಇದನ್ನೇನು ಹೇಳ್ತಾನೆ ಅಂತಂದರೆ, ಇದೊಂದು ಅದ್ಭುತವಾದ ಚಕ್ರ ಪ್ರೀತಿ ಬಂಧುಗಳು. ಪ್ರತಿನಿತ್ಯವೂ ಕೂಡ ಸೂರ್ಯ ಹುಟ್ಟೋದು ಮುಳುಗೋದು ಅಂತ ನಾವೇನು ನೋಡ್ತೀವಿ. ಆ್ಯಕ್ಚುಲಿ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗೋದು ಇಲ್ಲ. ಆದರೆ ಅಲ್ಲಿ ಸರಿದಾಗ ಭೂಮಿ ಈ ಕಡೆಗೆ ಈಗ ನಮಗೆ ಆಗ್ತಕ್ಕಂಥದ್ದು ಏನಿದೆಯೋ ಇದಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದನ್ನು ಹೇಳ್ತಾನೆ. ಅದೊಂದಿನ ಮಾತಾಡೋಣ ಪ್ರೀತಿ ಬಂಧುಗಳೇ. ಈ ಧರ್ಮ ಸಂದೇಶವನ್ನು ನಾನು ಯಾಕೆ ಕೊಡ್ತಾ ಇದ್ದೇನೆ ಈ ಧರ್ಮವಾಹಿನಿ ಮುಖಾಂತರ ಅಂದರೆ, ನಿಮಗಾಗಿ, ನಿಮಗೋಸ್ಕರ, ನಿಮ್ಮಿಂದಲೇ ನಿರ್ಮಾಣವಾಗಿರ್ತಕ್ಕಂತಹದ್ದು ಈ ಧರ್ಮವಾಹಿನಿ ಪ್ರೀತಿಯ ಬಂಧುಗಳೇ. ಇದಕ್ಕಾಗಿ ತಾವು ಕೂಡ ಮತ್ತು ಈ ಚಾನಲಲ್ಲಿ ಯಾರೆಲ್ಲ ಕೂಡ ಕೆಲಸ ಮಾಡ್ತಿರುತ್ತಾರೋ ಅವರೆಲ್ಲರೂ ಕೂಡ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಆ ಭಗವಂತ ಕೊಡ್ತಾ ಬರಲಿ. ಯಾರೆಲ್ಲ ಕೂಡ ಈ ಧರ್ಮವಾಹಿನಿಯನ್ನು ನೋಡ್ತಾ ಇದ್ದೀರೋ, ಸೂರ್ಯ ಶೌರ್ಯವನ್ನು, ಚಂದ್ರ ಇಂದ್ರ ಪದವಿಯನ್ನು, ಮಂಗಳ ಸನ್ಮಂಗಳವನ್ನು, ಬುಧನು ಬುದ್ಧಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರ ಶುಭವನ್ನು, ಶನಿಯು ಸರ್ವವಿಧದ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು, ಪಾರ್ವತಿ ರಮಣನಾಗಿರತಕ್ಕಂಥ ಮೃತ್ಯುವನ್ನು ಪರಿಹರಿಸಿ ಅಮೃತ ರೂಪವಾದ ಮೋಕ್ಷವನ್ನು ನಿಮಗೆ ಕರುಣಿಸಿಕೊಡಲಿ ಅಂತ ಬೇಡುತ್ತೇನೆ ನನ್ನ ಪ್ರೀತಿಯ ಬಂಧುಗಳೇ. ಹರೇ ಶ್ರೀನಿವಾಸ.